ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನೋಡ್ರಿ ನಾವು ಜವಾರಿ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಬೆಳ್ಳುಳ್ಳಿ ಕಬಾಬ್ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಜವಾರಿ ಬೆಳ್ಳುಳ್ಳಿ ಒಂದು 4 ಗಡ್ಡೆ ತೊಗೊಂಡಿದ್ದೀನಿ. ಆಮೇಲೆ ಅಲ್ಲ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಕರಿಬೇವು ಒಂದು 10-15 ಎಲೆ ಬೇಕಾಗ್ತೈತಿ. ಆಮೇಲೆ ಲವಂಗ ಒಂದು 4 ಬೇಕು. ದಾಲ್ಚಿನ್ನಿ ಒಂದು 2 ತುಕಡಿ ಬೇಕು. ಆಮೇಲೆ ಜೋಳದ ಹಿಟ್ಟು ಒಂದು 4 ಚಮಚ ಬೇಕಾಗ್ತೈತಿ. ಅಕ್ಕಿ ಹಿಟ್ಟು 1 ಚಮಚ, ಮೈದಾ 1 ಚಮಚ ಬೇಕಾಗ್ತೈತಿ. ಕಡ್ಲಿ ಹಿಟ್ಟು ಒಂದು 2 ಚಮಚ ಬೇಕಾಗ್ತೈತಿ. ಆಮೇಲೆ ಕಸ್ತೂರಿ ಮೇಥಿ ಒಂದು 4 ಚಮಚ ಬೇಕಾಗ್ತೈತಿ. ಆಮೇಲೆ ಮೊಸರು ಬೇಕು, ಉಪ್ಪು ಬೇಕಾಗ್ತೈತಿ. ಆಮೇಲೆ ಅರಿಶಿನ ಒಂದು ಅರ್ಧ ಚಮಚ ಮತ್ತು ಕರಿಯಾಕ ಎಣ್ಣೆ. ಬರ್ರೀಗ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಬೆಳ್ಳುಳ್ಳಿ ಕಬಾಬ್ ಮಾಡೋಕೆ ಮೊದಲು ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಮಿಕ್ಸರ್ದಾಗ ಹಸಿ ಮೆಣಸಿನ್ಕಾಯಿ ಒಂದು 5 ಹಾಕ್ಕೊಂಡಿದ್ದೀನಿ. ಆಮೇಲೆ ಜವಾರಿ ಬೆಳ್ಳುಳ್ಳಿ ಒಂದು 4 ಗಡ್ಡೆ ತೊಗೊಂಡಿದ್ದೀನಿ. ಆಮೇಲೆ ಅಲ್ಲ ಒಂದು 4 ತುಕಡಿ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಒಂದು 10-15 ಎಲೆ ತೊಗೊಂಡಿದ್ದೀನಿ. ಆಮೇಲೆ ಲವಂಗ ಒಂದು 4 ತೊಗೊಂಡಿದ್ದೀನಿ. ದಾಲ್ಚಿನ್ನಿ 2 ತುಕಡಿ ತೊಗೊಂಡಿದ್ದೀನಿ. ಈಗ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ವೀಕ್ಷಕರೇ, ನೋಡ್ರಿ ಇಲ್ಲಿ ಈ ಥರ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ನೋಡ್ರಿ ಇಲ್ಲೇ ತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು, ನೀರು ಹಾಕಬಾರ್ದು ಇದ್ರಾಗ. ವೀಕ್ಷಕರೇ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದ್ರಾಗ ಏನು ಮಾಡೋಣ ಅಂದರೆ 4 ಚಮಚ ಜೋಳದ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟು 1 ಚಮಚ ಹಾಕ್ಕೊಳ್ಳೋಣ. ಆಮೇಲೆ ಮೈದಾ 1 ಚಮಚ ಹಾಕ್ಕೊಳ್ಳೋಣ. ಕಡ್ಲಿ ಹಿಟ್ಟು ಒಂದು 2 ಚಮಚ ಹಾಕ್ಕೊಳ್ಳೋಣ. ಆಮೇಲೆ ಇದ್ರಾಗ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಒಂದು 4 ಚಮಚ. ಅದನ್ನು ಹಿಂಗೆ ಸ್ವಲ್ಪ ತಿಕ್ಕಿ ಹಾಕ್ಬೇಕು ನೋಡ್ರಿ, ಅಂದ್ರೆ ಅದ್ರ ವಾಸ ಭಾರಿ ಮಸ್ತ್ ಬರ್ತದೆ ಈ ಥರ. ಆಮೇಲೆ ಈಗ ಇದ್ರಾಗ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು 4 ಚಮಚ ಮೊಸರು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಎಲ್ಲ ಹಿಟ್ಟೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಆಗಲೇ ಮಿಕ್ಸರ್ ಮಾಡ್ಕೊಂಡಿರ್ತಿರಲ್ಲ ಮೆಣಸಿನ್ಕಾಯಿದು, ಅದು ಇದ್ರಾಗ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಇನ್ನೊಂದು ಸಲ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೋಡ್ರಿ ಇಲ್ಲೇ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಇದ್ರಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಇದನ್ನೆಲ್ಲನೂ ಚಿಕನ್ ಕತ್ಕೋಬೇಕು ನೋಡ್ರಿ. ಇದು ಪೇಸ್ಟ್ ಮಾಡಿವ್ರಲ್ಲ, ಇದು ಹಿಟ್ಟಿಂದೆಲ್ಲ ಚೆಂದಂಗೆ ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಇಲ್ಲಿ ವೀಕ್ಷಕರೇ, ಎಲ್ಲ ಎಷ್ಟು ಚಂದ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದನ್ನ ಒಂದು 10 ನಿಮಿಷ ನೆನೆಯಾಕೆ ಬಿಡೋಣ. ಆಮೇಲೆ ಇವತ್ತನ್ನ ಕರಿಯೋಣ. ವೀಕ್ಷಕರೇ, ಕಬಾಬ್ ಕರಿಯಾಕ ಮೊದಲು ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದ್ರಾಗ ಎಣ್ಣೆ ಹಾಕ್ಕೊಳ್ಳೋಣ. ಕರಿಯಾಕೆ ಎಷ್ಟು ಬೇಕಾಗ್ತದ್ರಲ್ಲ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಸಾಕಾಗ್ತೈತಿ. ಈಗ ಎಣ್ಣೆ ಬಿಸಿ ಆಗಲಿ. ಬಿಸಿ ಆಗೋಣ ಕಬಾಬ ಒಂದೊಂದಾಗಿ ಕರ್ಕೊಳ್ಳೋಣ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಚಿಕನ್ ಮಸಾಲೆ ಹಚ್ಚಿದ್ದಿರಲ್ಲ ಇದನ್ನ ಒಂದೊಂದು ಈಗ ಎಣ್ಣೆಗೆ ಬಿಡೋಣ. ಈಗ ಕಬಾಬ್ ಭಾರಿ ಆಗ್ತದೆ ನೋಡ್ರಿ ಟೇಸ್ಟ್. ವೀಕ್ಷಕರೇ, ಮೀಡಿಯಮ್ ಫ್ಲೇಮ್ ಇಟ್ಟು ಕರಿಬೇಕು ನೋಡ್ರಿ. ಇವರ ಭಾಳ ಹಾಯನೂ ಇಡಬಾರ್ದು ಫ್ಲೇಮ್, ಮತ್ತು ಭಾಳ ಲೋನು ಇರಬಾರ್ದು. ಮೀಡಿಯಮ್ ಫ್ಲೇಮ್ ಮ್ಯಾಗ ಕರಿಬೇಕಾಗ್ತೈತೆ ನೋಡ್ರಿ. ಮತ್ತು ಇವು ಜರ ಗೋಲ್ಡನ್ ಫ್ರೈ ಆಗೋಣ, ಕಲರ್ ಬರೋಣ, ಇದನ್ನು ತಕ್ಕೊಳ್ಳೋಣ. ವೀಕ್ಷಕರೇ, ಈ ಕಬಾಬ್ನಾಗ ನೋಡ್ರಿ ಯಾವುದು ಮಸಾಲೆ ಇಲ್ಲ, ಏನಿಲ್ಲ. ಮತ್ತು ಏನು ಇದಕ್ಕೆ ಹೆಚ್ಚು ಇದನ್ನು ಮೆಹನತ್ತನ್ನು ಹತ್ತೋದಿಲ್ಲ. ಇದನ್ನು ಬರೀ ನಾವು ಬೆಳ್ಳುಳ್ಳಿ, ಅಲ್ಲ ಮತ್ತು ಕರಿಬೇವು, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಷ್ಟು ಮಾಡ್ಕೊಂಡು ಮಾಡಿದ್ರೆ ಏನು ಭಾರಿ ಹತ್ತದಂದ್ರಿ ಟೇಸ್ಟ್. ನೋಡ್ರಿ ಈಗ ಚಿಕನ್ ಇವೆಲ್ಲ ಫ್ರೈ ಆಗ್ಯಾವು. ಇದ್ರಾಗ ಏನು ಮಾಡೋಣ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ ಅದ್ರ ಜೊತೆ ತಿಂದ್ರೆ ಭಾರಿ ಮಸ್ತ್ ಹತ್ತದ ನೋಡ್ರಿ. ಕರಿಬೇವು ಫ್ರೈ ಮಾಡ್ಕೊಳ್ಳೋಣ ಕಬಾಬ್ ಜೊತೆ. ವೀಕ್ಷಕರೇ, ನೋಡ್ರಿ ಇಲ್ಲೇ ಚಿಕನು ಫ್ರೈ ಆಗ್ಯಾವು. ಈಗ ಇದನ್ನ ತಕ್ಕೊಳ್ಳೋಣ. ಅದೇ ಥರ ಎಲ್ಲ ಚಿಕನ್ ಪೀಸ್ಗಳನ್ನ ಫ್ರೈ ಮಾಡ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ, ಮಸ್ತಾಗಿ ಜವಾರಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗೈತೆ ನೋಡ್ರಿ. ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿರಿ, ಮತ್ತು ಹೆಂಗೆ ಆಗೈತೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.